ಈಗ ವಧೂವರರಿಬ್ಬರು ಪರಸ್ಪರ ಹಾರ ಬದಲಾಯಿಸ್ಕೊಳ್ಳಿ. ಬೇಡ ಬಿಡಿ. ನಾನು ಮದುವೆ ಆಗಲ್ಲ. ಯಾಕೆ ಮದುವೆ ಬೇಡ ಅಂದೆ? ಅಪ್ಪ, ನನಗೆ ಮದುವೆ ಆಗೋಗಿದೆ. ನಿನಗೆ ಮದುವೆ ಆಗಿದ್ಯಾ? ಯಾವಾಗ? ಈ ಹುಡುಗಿರೇ ಹೀಗೆ. ಒಂದೊಂದ್ಸಾರಿ ಮದುವೆ ಮಂಟಪದಲ್ಲಿ ಭ್ರಮೆ ಹಿಡಿದವರಾಗ ಆಡ್ತಾರೆ. ಮದುವೆ ಆಗೋ ಭಯದಲ್ಲಿ ರಾತ್ರಿ ಸಿಕ್ಕಾಪಟ್ಟ ನಿದ್ದೆ ಕೆಟ್ಟಿರ್ತಾರೆ, ಬುದ್ಧಿ ಕೆಟ್ಟ ಹೋಗಿರುತ್ತೆ ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು ಮಗಳೇ. ಅಪ್ಪ, ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅಧರ್ಮ, ಅಪರಾಧ. ನಾನು ಮದುವೆ ಮಾಡ್ಕೊಂಡಾಗಿದೆ. ಯಾರ ಜೊತೆಲಿ ಕುಸೆ? ಕೃಷ್ಣ ಪರಮಾತ್ಮನ ಜೊತೆಗೆ. ಶಾಸ್ತ್ರಿಗಳೇ, ಇದು ಮೋಸ. ನೀವು ನಮಗೆ ಮಾಡ್ತಿರೋ ಅವಮಾನ. ಸದ್ಯ ಅದಕ್ಕೆ ಮುಂಚೆನೆ ನಿಮ್ಮ ಮಗಳು ಹುಚ್ಚಿ ಅಂತ ಗೊತ್ತಾಯ್ತು. ಅವಳು ದಿಢೀರಂತ ಮದುವೆ ಈಗ ನಿಶ್ಚಯ ಆಯ್ತಲ್ಲ, ಆ ಗಾಬರಿಯಿಂದ ಹೀಗಾಡ್ತಿದ್ದಾಳಷ್ಟೇನೆ. ನಾನು ಹೋಗಿ ಅವಳು ಸಮಾಧಾನ ಮಾಡಿ ಬುದ್ಧಿ ಹೇಳಿ ಕರ್ಕೊಂಡ್ಬರ್ತೀನಿ. ಸಮಾಧಾನವಾಗಿರಿ. ಬಾಮ್ಮ, ಬಾ. ನೀವೇನು ತಪ್ಪು ತಿಳ್ಕೊಬೇಡಿ. ರಾಧಿಕಾ ತುಂಬಾ ಒಳ್ಳೆ ಹುಡುಗಿ, ಮೃದು ಸ್ವಭಾವದವಳು. ಅವಳ ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದು ಅವಳೇ ಈ ಮದುವೆಗೆ ಒಪ್ಕೊಳ್ಳೋ ತನಕ ನೀವೆಲ್ಲರೂ ಸ್ವಲ್ಪ ಕಾಯಬೇಕು. ಪಾಪಿ, ಚಂದಾಲಿ, ರಾಕ್ಷಸಿ, ಅನ್ನ ಮನೆಗೆ ಕನ್ನ ಹಾಕಿದ್ಯಲ್ಲೇ. ದೇವಕಿ ಬಡ್ಕೊಂಡೆ ನಿಮ್ಗೆ ಗಂಡ ಹೆಂಡತಿಗೆ. ಮುಡು ಮಾರಿ ಹೆಮ್ಮಾರಿ ಬೀದಿಲ್ ಹೋಗೋರಿನ ಮನೇಲಿ ತರಬೇಡಿ ಅಂತ ಕೇಳಿದ್ರ ನನ್ನ ಮಾತು. ನೋಡು, ಇವತ್ತು 16 ಜನದ ಎದುರುಗಡೆ ನಿಮ್ ಮಾನ ಹರಾಜ್ ಹಾಕಿದ್ರಲ್ಲಿ. ಇವಳನ್ನ ತಂದು ಸಾಕಿದ್ದಕ್ಕೆ ಒಳ್ಳೆ ಬಹುಮಾನ ಸಿಕ್ತು ನಿಮ್ಗೆ. ಅವತ್ತಪ್ಪ ಏನ್ ಹೇಳಿದ್ರು ಹೇಳು, ಮದುವೆಗೆ ಅದ್ರದ್ದೇ ಆದ ಮಹತ್ವ ಇದೆ ಅಂದ್ರು ಅಲ್ವಾ? ಅವತ್ತು ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಂದ್ರು. ಅದು ದೊಡ್ಡ ತಪ್ಪು ಅಂದ್ರು. ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ತಪ್ಪು ಮಾಡಿದ್ರೆ ಸರಿ ಅಮ್ಮ. ಹಾಗೊಂದು ವೇಳೆ ನಾನು ಈ ಮದುವೆಗೆ ಒಪ್ಕೊಂಡ್ರು ಮುಂದೆ ಅವ್ರ ಸಂಸಾರನೋ ಹಾಳು ಮಾಡಿದ ಪಾಪ ನನ್ನ ತಲೆ ಮೇಲೆ ಇರಲ್ವಾ ಅಮ್ಮ? ಯು ಸ್ಟುಪಿಡ್. ಅನ್ಯಾಯ, ಅಪರಾಧ, ಆತ್ಮದ್ರೋಹ, ಪಾಪ ಅಂತ ಹೇಳಿ ಅಪ್ಪ ಅಮ್ಮನ ಹೆದರ್ಸೋಕ್ ನೋಡ್ತಾ ಇದ್ಯಾ? ನನಗೆ ಚೆನ್ನಾಗಿ ಗೊತ್ತು ನೀನ್ ಯಾಕೆ ಮದ್ವೆ ಬೇಡ ಅಂತಿದ್ಯಾ ಅಂತ. ನನ್ ಗಂಡನ ಮೇಲೆ ನಿನ್ ಕಣ್ಣು ಹಾಕಿದ್ಯಾ ಅಲ್ವಾ? ನನ್ ಸಂಸಾರನ ಹಾಳು ಮಾಡ್ಬೇಕು ಅಂತ ತಾನೆ ನನ್ನ ಅದೃಷ್ಟನ ಕಿತ್ಕೊಳಕ್ ನೋಡ್ತಾ ಇದ್ಯಾ ಅಲ್ವಾ? ಇಲ್ಲ ವಿಷ, ನನ್ನ ಕನಸಲ್ಲೂ ಆ ರೀತಿ ಯೋಚನೆ ಮಾಡೋಳಲ್ಲ. ಈಗ ಈ ಮದುವೆ ಬೇಡ ಅನ್ನೋದಕ್ಕೆ ನಿನ್ನ ಹತ್ರ ಒಂದು ಬಲವಾದ ಕಾರಣ ಇರಬೇಕು. ಅದಿಲ್ಲ ಅಂದ್ರೆ ಮಗಳೇ, ನೀನು ಈ ಮದುವೆ ಮಾಡ್ಕೊಳ್ಳೇಬೇಕಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಹೇಳು. ಅಪ್ಪ, ನಾನು ನಿಮ್ಮ ಹತ್ರ ತುಂಬಾ ದಿನಗಳಿಂದ ಹೇಳಬೇಕು ಅಂತಿದ್ದೆ.